ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವಾಗ ನಿನ್ನೆ ನಾನು ಮಾರ್ಕ್ ಹೆಂಗೆ ಮಾಡೋದು ಅನ್ನೋದನ್ನ ಮಾರ್ಕ್ ಹೆಂಗೆ ತೊಗೋಬೇಕು ಬ್ಲೌಸಲ್ಲಿ ಅಳತೆನ ಅನ್ನೋದನ್ನು ನಾನು ಹೇಳಿದ್ದೆ. ಇವಾಗ ನಾನು ಅದನ್ನೇ ಅದೇ ಮೆಜರ್ಮೆಂಟ್ದು ಪೇಪರ್ ಕಟ್ಟಿಂಗು ಬ್ಯಾಕು ಫ್ರಂಟು ಹೇಗೆ ಮಾಡೋದು ಆ ಅಳತೆ ಮೆಜರ್ಮೆಂಟ್ಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ವೈಟ್ದು ನಾನು ಸಿಂಗಲ್ಲಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸಿಂಗಲ್ ಶೀಟ್ ಇದೆ, ಸಿಂಗಲ್ಲಾಗಿ ನಾನು ಇಟ್ಕೊಂಡಿದ್ದೀನಿ. ನೀವು ಮೊದಲು ಹೊಸ ವ್ಯೂವರ್ಸು ಕಲಿಯೋರು ನೀವು ನಿಮ್ಮನೆ ನ್ಯೂಸ್ ಪೇಪರು ಇಲ್ಲ ವೈಟ್ ಶೀಟು ಇಲ್ಲ KG ಕಾರ್ಬೋ ಶೀಟು ಆ ಥರದವಿರೋದನ್ನ ನೀವು ಯೂಸ್ ಮಾಡಿಕೊಂಡು ಮೊದಲು ಕಟ್ಟಿಂಗ್ ಕಲೀರಿ. ಆಮೇಲೆ ಅದನ್ನು ನೀವು ಕ್ಲೀನಾಗಿ ಬಂತು ಎಲ್ಲ ಮಾರ್ಕು ಶೇಪ್ ಹಾಕೋದು ಎಲ್ಲ ಮಾಡೋದು ಎಲ್ಲ ನೀವು ಕಲ್ತ್ರಿ ಅಂದರೆ ನೀವು ಅದನ್ನೇ ಡೈರೆಕ್ಟು ಬಟ್ಟೆ ಮೇಲೆ ಕಟ್ ಮಾಡೋಕ್ಕಂತೂ ಆಗಲ್ಲ. ನ್ಯೂಸ್ ಪೇಪರ್ಗಳು ಈ ಥರ ಪೇಪರ್ನ ಯೂಸ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡೋದು ಶೇಪ್ ಹಾಕೋದು ಈ ಥರ ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ ಅದನ್ನು ಕಟ್ ಮಾಡಿದ್ಮೇಲೆ ನೀವು ಬಟ್ಟೆ ಮೇಲೆ ಇಟ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಬ್ಯಾಕ್ ಪಾರ್ಟನ್ನ ನಾನಿಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ಪೂರ್ತಿ ಉದ್ದ ನಮಗೆ 13.5 ಇತ್ತು, ಪ್ಲಸ್ 1 ಆ್ಯಡ್ ಮಾಡ್ಕೊಂಡ್ರೆ ಅದು 14.5 ನೋಡಿ. ಪೂರ್ತಿ ಉದ್ದ 14.5 ಇಲ್ಲಿದೆ. 14.5 ನಾನು ತೊಗೊಂಡಿದ್ದೀನಿ ಫ್ರೆಂಡ್. 14.5 ಪೂರ್ತಿ ಉದ್ದ ಆಯಿತು. ಮತ್ತು ಅಗಲ ರೆಡಿ 10 ಪ್ಲಸ್ 2 ಇದೆ. ನಾನು 12 ತೊಗೋಬೇಕು. ನಾನಿಲ್ಲಿ 1.5 ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ನಾನು ಅರ್ಧ ಇಂಚು ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 11.5 ತೊಗೊಂಡಿದ್ದೀನಿ ಅಗಲ ನೋಡಿ ಫ್ರೆಂಡ್ಸ್. ಇಲ್ಲಿ 11.5 ಅಗಲ 11.5 ಇದೆ. ಅಗಲ 11 ರೆಡಿ ಇಲ್ಲಿ 10 ಇದೆ. ಇಲ್ಲಿ ಇದಕ್ಕೆ ಲಾಸ್ಟು ನಾವು ಏನು ಹಿಡಿತೀವಿ ಇಲ್ಲಿ ರೆಡಿ ಆದಮೇಲೆ ನಾವು 1.5 ಎಕ್ಸ್ಟ್ರಾ ನಮಗೆ ಮಾರ್ಜಿನ್ ಅಂತ ಉಳಿಯುತ್ತೆ. ಟೋಟಲಾಗಿ ನಾವು 11.5 ತೊಗೊಂಡಿದ್ದೀನಿ ಅಗಲನ. ಮತ್ತು ಇಲ್ಲಿ ನೆಕ್ಕು 2.5 ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, 2.5 ಕರೆಕ್ಟಾಗಿದೆ ಫ್ರೆಂಡ್ಸ್. 2.5 ತೊಗೊಂಡಿದ್ದೀನಿ ನೆಕ್ಕು. ಮತ್ತು ಭುಜ 3.5 ಇದೆ. 3.5 ತೊಗೊಂಡಿದ್ದೀನಿ ಫ್ರೆಂಡ್. 3.5 ತೊಗೊಂಡಿದ್ದೀನಿ. ಮತ್ತು ಕಂಕ್ಳು 5.5 ಇದೆ. 5.5 ಕಂಕ್ಳು ತೊಗೊಂಡಿದ್ದೀನಿ. 5.5ಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಮತ್ತೆ ನೀವಿಲ್ಲಿ ನಾವೇನಿಲ್ಲಿ 6 ಬರುತ್ತೆ, ಇಲ್ಲಿ 6 ಬರುತ್ತಲ್ವ, ಇಲ್ಲೂ ನಾವು 6ಕ್ಕೆ ಮಾರ್ಕ್ ಮಾಡಬೇಕು. ಇಲ್ಲೂ ನಾವು 6ಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ತೊಗೊಂಡು ಇಲ್ಲಿಂದ ಮೇಲ್ಗಡೆಯಿಂದ ಕಂಕ್ಳಿಗೆ 5.5 ಮಾರ್ಕ್ ಮಾಡಿಕೊಂಡು ಈ ಕಡೆ ಅಗಲ ಕಡೆಯಿಂದ ನಾವು 6ಕ್ಕೆ ತೊಗೊಂಡು ಮಾರ್ಕ್ ಮಾಡಿ ಮತ್ತು ಇಲ್ಲಿ ಒಂದು ಈ ಥರ ಇದೆರಡನ್ನು ಕೂಡಿಸಿ ಗೆರೆ ಹಾಕಬೇಕು. ಈ ಥರ ಗೆರೆ ಹಾಕ್ಕೋಬೇಕು. ಮತ್ತು ಇಲ್ಲಿಂದ ನಾವು ಮೊದಲೇ ಇಲ್ಲಿ 11.5ಗೆ ನಾವು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಮಾರ್ಕಿಂಗ್ಗೆ ನಾವಿಲ್ಲಿ ಇದನ್ನು ಈ ಮಾರ್ಕಿಂದ ಈ ಮಾರ್ಕಿಗೆ ನಾವು ಈ ಥರ ಜಾಯಿಂಟ್ ಮಾಡಬೇಕು. ಇದಾಯಿತು. ನಮಗೆ ರೆಡಿ ಇಲ್ಲಿ ಇರೋದು ನಮಗೆ 10 ಇರೋದ್ರಿಂದ ನಾನು ಆಗಲೇ ರೆಡಿ 10ಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ನೀವು ರೆಡಿ ಎಷ್ಟು ಬೇಕು ಅಂತ. ಅದಾದಮೇಲೆ ಇಲ್ಲಿ ಫ್ರಂಟು ಇಲ್ಲಿ ಬ್ಯಾಕಲ್ಲಿ ಇದು ಡೀಪ್ ನೀವು ಎಷ್ಟು ಕೊಡ್ತೀರ ಅಂದರೆ ನಾನು ನಿಮಗೆ ಇಲ್ಲಿ 6.5 ಇದೆ. 6.5ನೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 6.5ಗೆ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಇಲ್ಲಿಂದ ಇಲ್ಲಿ 2.5 ಮೇಲ್ಗಡೆ ತೊಗೊಂಡಿದ್ದೀವಿ. ಇಲ್ಲಿ 2.5 ನಾವು ಮೇಲ್ಗಡೆ ತೊಗೊಂಡಿದ್ದೀವಿ. ಇಲ್ಲಿಂದ ನಾವು ಅರ್ಧ ಇಂಚು ಶೇಪದು ಹಾಕೋದ್ರಿಂದ 3 ತೊಗೊಳ್ಳಿ. ಅರ್ಧ ಇಂಚು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ. ಡೀಪ್ ತೆಗಿಬೇಕಾದ್ರೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ನಾನು ಇಲ್ಲಿ ಸೇರಿಸಿದ್ದೀನಿ ಇದನ್ನು ಈ ಥರ. ಇಲ್ಲೇ ಅರ್ಧ ಇಂಚ್ಗೆ ನೋಡಿ, ಇಲ್ಲಿ ಅರ್ಧ ಇಂಚ್ಗೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಇದನ್ನು ನೋಡಿ ಫ್ರೆಂಡ್,
ಈ ಥರ ಈ ಥರ ಒಂದು ಶೇಪ್ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಮತ್ತು ಇಲ್ಲಿ 1.5 ಇಂಚ್ಗೆ ಇಲ್ಲಿ ಆರ್ಮೋಲ್ ಹತ್ರ 1.5 ಅಥವಾ 1.25 ಅಷ್ಟು ಕರ್ವ್ ಇಡ್ಬೋದು. ನಾನಿಲ್ಲಿ 1.5ಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ 3 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತು ಇಲ್ಲಿಂದ ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 3 ಗೆರೆಗಳನ್ನ ನಾವು ಶೇಪ್ ರೀತಿಲಿ ನಾವು ಸೇರಿಸ್ಬೇಕಾಗುತ್ತೆ. ನೋಡಿ ಫ್ರೆಂಡ್, ಈ ಥರ ನಮಗೆ ಸಿಗುತ್ತಲ್ವಾ. ಮೇಯ್ನು ಈ ಶೇಪ್ ಕೊಡೋದೆ ಇರೋದು ಫ್ರೆಂಡ್ಸ್. ಈ ಶೇಪು ನಾವು ಕೊಟ್ಟಾಯ್ತಿದ್ದ ಈ ಥರ ನೀವು ಈ ಶೇಪು ನ್ಯೂಸ್ ಪೇಪರಲ್ಲಿ ನೀವು ಮೊದಲು ಕಲಿಬೇಕು. ಈ ಥರ ಶೇಪ್ ಹಾಕ್ಕೊಂಡು ಕೊಡಿ. ಮತ್ತು ಇಲ್ಲಿ ನಮಗೆ ಇನ್ನೇನು ಇಲ್ಲ ಫ್ರೆಂಡ್, ಬ್ಯಾಕಲ್ಲಿ ಇಷ್ಟೇ. ಮತ್ತು ಇಲ್ಲಿ ನಮಗೆ ರೆಡಿ ಎಷ್ಟಿದೆ ಅಷ್ಟಕ್ಕೊಂದು ಮಾರ್ಕ್ ಮಾಡ್ಕೊಂಡು ಅದಾದಮೇಲೆ ನಮಗಿಲ್ಲಿ 1.5 2 ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ನೀವು 2 ತೊಗೊಳ್ಳಿ. ನಾನಿಲ್ಲಿ 1.5 ತೊಗೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ 1.5 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸೊಂಟದ ಸುತ್ತಳತೆಲಿ ನಮಗೆ 7.25 ರೆಡಿ ಬೇಕು. 1 ಇಂಚು ನಮಗೆ ಟಕ್ಸ್ ಹಿಡಿಯೋಕ್ಕೋಸ್ಕರ ಇಲ್ಲಿ 8.25 1 ಇಂಚು ಎಕ್ಸ್ಟ್ರಾ ತೊಗೊಂಡು 8.25ಗೆ ಮಾರ್ಕ್ ಮಾಡಿದ್ದೀನಿ. ಅದನ್ನು 8.25ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇಲ್ಲಿ ಈ ಥರ ಸೇರಿಸ್ಬೇಕು. ಇಲ್ಲಿಂದ ನಮಗೆ 1.25 ಏನು ಮೆಜರ್ಮೆಂಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಂಡು ಮತ್ತು ಈ ಮೂಲೆಯಿಂದ ಈ ಮೂಲೆಗೆ ನಾವು ಇದನ್ನು ಈ ಥರ ಸೇರಿಸ್ಕೋಬೇಕು. ಈ ಥರ ಹಿಂಗೆ ಸೇರಿಸ್ಕೋಬೇಕು ಫ್ರೆಂಡ್, ಅಷ್ಟೇ. ಇದು ಬ್ಯಾಕ್ ಪಾರ್ಟು ಇದಾಯಿತು. ಬ್ಯಾಕ್ ಪಾರ್ಟಿಂದು ಇಲ್ಲಿ ಟಕ್ಸ್ ಹಿಡಿಯೋಕ್ಕೆ ಏನು ಮಾರ್ಕ್ ಮಾಡಬೇಕು, ಮಾರ್ಕು ನೋಡಿ. ಟಕ್ಸ್ ಹಿಡಿಯೋದು ಇಲ್ಲಿಂದ ಅರ್ಧ ಮಾಡ್ಕೊಳ್ಳಿ. ಇದರಲ್ಲಿ ಏನಿದೆ ಇಲ್ಲ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಟ್ಕೊಳ್ಳಿ. ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅರ್ಧ ಇಂಚು ಮತ್ತು ಇಲ್ಲಿಂದ ಅರ್ಧ ಇಂಚು ಈ ಥರ ಮಾಡಿಕೊಂಡು ಇಲ್ಲಿಂದ 4 ಅಥವಾ 3.5 ಅಥವಾ 4 ಇಲ್ಲಿ ನಾನು ಇಲ್ಲಿಂದನೂ 4.5ಗೆ ಮಾರ್ಕ್ ಮಾಡ್ತೀನಿ. ನಾವಿಲ್ಲೇನು 4.5 ತೊಗೊಂಡಿದ್ದೀವಿ, ಇಲ್ಲೂ ಅಷ್ಟೇ 4.5 ಬರಬೇಕು ಫ್ರೆಂಡ್. ಮತ್ತು ಇದನ್ನು ಥರ ಕೂಡಿಸ್ಬೇಕು ಹಿಂಗೆ, ಈ ಥರ. ಈ ಥರ ನೀವು ಇಲ್ಲಿ ಟಕ್ಸ್ ಪಾಯಿಂಟು ನಮಗಿಲ್ಲಿ ಸಿಕ್ತು. ಇಲ್ಲಿ 1 ಇಂಚ್ ಹೋಗುತ್ತೆ. ಇಲ್ಲಿ ನಮ್ಗೆ ರೆಡಿ 7.25 ಸಿಗುತ್ತೆ. 8.25ಗೆ ಪಾಯಿಂಟ್ ಮಾಡಿಕೊಂಡ್ರೆ ಅಲ್ಲಿ 7.25 ಸಿಗುತ್ತೆ. ಇಲ್ಲಿ ಮೆಜರ್ಮೆಂಟ್ ಇನ್ನು 1.5 ಇಂಚು 2 ಇಂಚು ನಮಗಿಲ್ಲಿ ಎಕ್ಸ್ಟ್ರಾ ನಮಗೆ ಮಾರ್ಜಿನ್ಗೆ ಅಂತ ಸಿಗುತ್ತೆ, ಲೂಸು ಟೈಟು ಮಾಡ್ಕೊಳ್ಳೋಕ್ಕೆ. ಇದು ಸರಿ ಹೋಗುತ್ತೆ ಫ್ರೆಂಡ್ಸ್. ಇಷ್ಟೇ ಇದು ಫ್ರಂಟ್ ಕಟ್ಟಿಂಗು, ಅಲ್ಲ ಬ್ಯಾಕ್ ಕಟ್ಟಿಂಗು. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ.
ಬಟ್ಟೆ ಕಟ್ ಮಾಡೋದ್ರಲ್ಲೇ ಕತ್ರಿನ ಯೂಸ್ ಮಾಡಿ ಕಟ್ ಮಾಡಿಬಿಡಿ ಫ್ರೆಂಡ್ಸ್. ಪೇಪರ್ ಕಟ್ಟಿಂಗ್ಗೆ ಸಪ್ರೇಟು ಇಟ್ಕೊಳ್ಳಿ. ಅದು ಇದು ಎರಡೂ ಪೇಪರ್ ಕಟ್ ಮಾಡಿದ್ರೆ ಬಟ್ಟೆ ಕಟ್ ಮಾಡೋಕ್ಕಾಗಲ್ಲ. ಈ ಥರ ಕಟ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಆಮೇಲೆ ಇಲ್ಲಿ 1/4 ಇಂಚು ಇಲ್ಲಿ ಡೌನ್ ತೆಗೀರಿ. ಫ್ರಂಟಿಂದ 1/4 ಇಂಚು ನೋಡಿ, 1/4 ಇಂಚು ಇಲ್ಲಿಂದ ಇಲ್ಲಿಗೆ ಡೌನು ತೆಗಿಬೇಕು. 1/4 ಇಂಚ್ ತೆಗೀರಿ. ನೀವು ಟ್ರಯಲ್ ಮಾಡಬೇಕಾದ್ರೆ ಡಬ್ಬಲ್ಲು ಪೇಪರ್ ಹಾಕ್ಕೊಂಡು ಮಾಡಿ. ನಾನು ಇಲ್ಲಿ ಸಿಂಗಲ್ ತೊಗೊಂಡಿದ್ದೀನಿ. ನೀವು ಡಬ್ಬಲ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಬ್ಯಾಕ್ ಪಾರ್ಟ್ ಈ ಥರ ಬರುತ್ತೆ. ಇದು ಬ್ಯಾಕ್ ಪಾರ್ಟ್. ಮತ್ತು ಇದು ಬ್ಯಾಕಿಂದ ಆಯಿತು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.